ಆಗಸ್ಟ್ ತಿಂಗಳು ಕುಂಭ ರಾಶಿಯವರಿಗೆ ನಿಮ್ಮ ರಿಲೇಶನ್ಶಿಪ್ ಟೆಸ್ಟ್ ಮಾಡಲಿದೆ. ಅದಕ್ಕೋಸ್ಕರ ಸಮಾಧಾನದಿಂದ ವರ್ತಿಸಿ, ಕಾಳಜಿ ಪೂರ್ವಕವಾಗಿ ವರ್ತಿಸುವಂತ ಪ್ರಯತ್ನನ ಮಾಡಬೇಕು. ಇದರ ಬಗ್ಗೆ ಡಿಟೇಲ್ ಆಗಿ ತಿಳಿಯಲು ಈ ವಿಡಿಯೋನ ಲೈಕ್ ಮಾಡಿ, ಎಂಡ್ವರೆಗೂ ನೋಡಿ. ಕೊನೆಯಲ್ಲಿ ಒಂದು ಬಹಳ ಪವರ್ಫುಲ್ ರೆಮಿಡಿಯನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಕುಂಭರಾಶಿಗೆ ಸೂರ್ಯ ಸಪ್ತಮ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ವಿವಾಹ, ವೈವಾಹಿಕ ಜೀವನದ ಮೇಲೆ ಬಹಳಷ್ಟು ಒತ್ತಡಗಳು ಬರುವಂತ ಚಾನ್ಸಸ್ ಅದಾವು. ರಾಹು ಮತ್ತು ಕೇತುವಿನ ಇನ್ಫ್ಲುಯೆನ್ಸ್ ಇರೋದ್ರಿಂದ ಬಿಸ್ನೆಸ್ ಪಾರ್ಟ್ನರ್ಸ್ ಮೇಲೆ, ವಿವಾಹಿತರ ಮೇಲೆ ಮತ್ತು ನ್ಯೂ ಬಿಸ್ನೆಸ್ ವೆಂಚರ್ ಸ್ಟಾರ್ಟ್ ಮಾಡ್ಲಿಕ್ಕೂ ಸಹಿತ ತೊಂದರೆ ಬರುವಂತ ಚಾನ್ಸಸ್ ಇರ್ತಾವು. ಅದಕ್ಕೋಸ್ಕರ ಸಮಾಧಾನದಿಂದ ವರ್ತಿಸುವಂತ ಪ್ರಯತ್ನವನ್ನ ಮಾಡಬೇಕು. ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ನಿಮ್ಮ ಕಮ್ಯುನಿಕೇಶನ್ ಮತ್ತು ಪೇಷನ್ಸ್ ನ ಇಂಪ್ರೂವ್ ಮಾಡ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಿ, ಆರ್ಗ್ಯುಮೆಂಟ್ಸ್ ಮತ್ತು ಈಗೋ ಕ್ಲಾಶಸ್ ನ ದೂರ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಒಂದು ಇಂಪಾರ್ಟೆಂಟ್ ರೆಮಿಡಿ ಸಹಿತ ಹೇಳ್ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ, ಸೂರ್ಯ ಮಂತ್ರವನ್ನ ಜಪ ಮಾಡಬೇಕು. ಅಂತಂದ್ರೆ ಓಂ ಹ್ರೀಂ ಸೂರ್ಯಾಯ ನಮಃ ಮಂತ್ರವನ್ನ ಪ್ರತಿನಿತ್ಯ 11 ಬಾರಿ ಜಪ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ನಿಮಗೇನಾದ್ರೂ ಕುಂಭರಾಶಿಯ ಬಗ್ಗೆ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 11 ಅಂತ ಟೈಪ್ ಮಾಡಿ. ಇದರ ಜೊತೆಗೆ ಎವ್ರಿ ಮಂತ್ ಪ್ರಿಡಿಕ್ಷನ್ಸ್ ಬೇಕಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದ್ದೀವಿ. ಫಾಲೋ ಮಾಡಿದ್ರೆ ಮಾತ್ರ ಆಗಸ್ಟ್ ಮಂತ್ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ಎಲ್ರಿಗೂ ನಮಸ್ಕಾರ.